ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾವೇರಿ ಗ್ರಾಮ ಪಂಚಾಯತ್ ಕುರುಬಗೊಂಡ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಹಿರೇಲಿಂಗದಹಳ್ಳಿ ಇದರ ಸಹಕಾರದೊಂದಿಗೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ 776ನೇಯ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ದಿನಾಂಕ 25/3/2025 ನಾಗನಕಟ್ಟೆ ಕೆರೆ ಆವರಣದಲ್ಲಿ ನಡೆಸಲಾಯಿತು. ಕೆರೆಯ ನಾಮಫಲಕ ಅನಾವರಣವನ್ನ ಬಸವರಾಜ ಶಿವಣ್ಣನವರ್ ಶಾಸಕರು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಇವರು ನೆರವೇರಿಸಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ದೂರದೃಷ್ಟಿ ಚಿಂತನೆಗಳಿಂದ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಸ್ವಾವಲಂಬನೆ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ವೀರೇಂದ್ರ ಹೆಗಡೆಯವರು ನಶಿಸಿ ಹೋಗುತ್ತಿರುವಂತಹ ಕೆರೆಗಳ ಅಭಿವೃದ್ಧಿ ಪಡಿಸಿ ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ಜೊತೆಗೆ ಕೃಷಿ ಅಭಿವೃದ್ಧಿಗೆ, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ನಿರಂತರವಾಗಿ ಉಪಯೋಗವಾಗುವಂತಹ ಯೋಜನೆ ಇದಾಗಿದೆ. ಈ ಬಗ್ಗೆ ನಾವೆಲ್ಲರೂ ಹೆಗಡೆಯವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯ ಮಹಂತೇಶ್ ದಾನಮ್ಮನವರ್ ಜಿಲ್ಲಾಧಿಕಾರಿಗಳು ಹಾವೇರಿ ಜಿಲ್ಲೆಯವರು ಮಾಡಿ ಅಂತಾರಾಷ್ಟ್ರೀಯ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ, ಪ್ರತಿಯೊಂದು ಪ್ರಾಣಿ ಜೀವಿಸುವುದಕ್ಕೆ ನೀರು ಅತಿ ಮುಖ್ಯವಾದದ್ದು. ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ನೀರಿನ ಮಹತ್ವವನ್ನ ಅರಿತುಕೊಂಡು ನೀರಿನ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಮಹತ್ವವನ್ನ ತಿಳಿದುಕೊಂಡು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಹಾವೇರಿ ಜಿಲ್ಲೆಯಲ್ಲಿ ಇವರಿಗೆ 36 ಕೆರೆ ಅಭಿವೃದ್ಧಿಪಡಿಸಿ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ. ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸಿ ಬೆಳೆಸಿ ಉಪಯೋಗ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಜಿಲ್ಲಾ ನಿರ್ದೇಶಕರಾದ ಶಿವರಾಯ ಪ್ರಭುರವರು ಸ್ವಾಗತಿಸಿದರು. ತಾಲೂಕು ಯೋಜನಾಧಿಕಾರಿ ನಾರಾಯಣಗೊಂಡರವರು ನಿರೂಪಿಸಿದರು. ಕೃಷಿ ಮೇಲ್ವಿಚಾರಕರಾದ ಬಸವರಾಜ್ರವರು ಧನ್ಯವಾದ ಹೇಳಿದರು. ಮೇಲ್ವಿಚಾರಕರಾದ ದೀಪಾ ರಾಣಿಯವರು ಸಹಕರಿಸಿದರು. ಹುತೇಶ್ ಲಮಾಣಿ, ಜೆಕೆ ನ್ಯೂಸ್ ಕನ್ನಡ, ರಟ್ಟಿಹಳ್ಳಿ. ಈ ಜಲಶಕ್ತಿ ಅಭಿಯಾನವನ್ನ ನಾರಿ ಶಕ್ತಿ ಸೆ ಜಲಶಕ್ತಿ ಅಂತ ಮಹಿಳೆಯರ ಪಾತ್ರ ನೀರಿನ ಒಂದು ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ಪ್ರಾಮುಖ್ಯತೆ ಅಂತ ಹೇಳಿ ನಾರಿ ಸೆ ಜಲಶಕ್ತಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದರು. ತದನಂತರ ಜಲ್ ಸಂಚಯ್ ಜನ್ ಭಾಗಿದಾರಿ ಅಂದರೆ ಈ ನೀರನ್ನು ನಿರ್ವಹಣೆ ಮಾಡುವುದರಲ್ಲಿ, ಉಳಿಸುವಲ್ಲಿ ಸಮುದಾಯದ ಪಾತ್ರ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ CSR ಫಂಡ್ಸ್ ಏನು ಇಂಡಸ್ಟ್ರೀಸ್ ಇರ್ತವೆ, ಆಮೇಲೆ ನಮ್ಮ ಸಿವಿಲ್ ಸೊಸೈಟೀಸ್ ಇದೆ, ಸರ್ಕಾರಿಯೇತರ ಸಂಸ್ಥೆಗಳೇನಿದೆ, ನಮ್ಮ ಸ್ತ್ರೀ ಶಕ್ತಿ ಗುಂಪುಗಳೇನಿದ್ದಾವೆ, ಅಥವಾ ವೈಯಕ್ತಿಕವಾಗಿ ಈ ರೀತಿ ಜಲ್ ಸಂಚಯ್ ಜನ್ ಭಾಗಿದಾರಿ ಅಂಥೇಳಿ ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಮಾಡಿದೆ. ಇವತ್ತು ಒಟ್ಟಾರೆ ಜಲಶಕ್ತಿ ಅಭಿಯಾನದಡಿ ಸುಮಾರು 1,20,00,000 ಕಾಮಗಾರಿಗಳನ್ನು ಇವತ್ತು ಕಳೆದ 4-5 ವರ್ಷದಲ್ಲಿ ನಾವು ಈ ದೇಶದಲ್ಲಿ ಮಾಡಿದ್ದೇವೆ. ಅದು ನಮ್ಮ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಇರ್ಬೋದು, ವಾಟರ್ ಸೈಡ್ ಡೆವಲಪ್ಮೆಂಟ್ ಇರ್ಬೋದು, ಅಫಾರೆಸ್ಟೇಷನ್ ಇರ್ಬೋದು, ಅಥವಾ ಬೋರ್ವೆಲ್ ರೀಚಾರ್ಜ್ ಸ್ಟ್ರಕ್ಚರ್ಸ್ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಸುಮಾರು 1,20,00,000 ಕಾಮಗಾರಿಗಳನ್ನು ನಾವು ದೇಶದಲ್ಲಿ ಮಾಡಿದ್ದೇವೆ. ಏನು ವೇತನವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಒಟ್ಟಾರೆ ನಮ್ಮ ಹೆಣ್ಮಕ್ಳು ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಕೆಲಸವನ್ನ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಜಿಯವರು ಇವತ್ತು ಮಾಡಿದ್ದಾರೆ. ಬಹಳ ಸಂತೋಷ. ಇವತ್ತು ಸರ್ಕಾರವೂ ಕೂಡ ಮಾಡದೇ ಇರತಕ್ಕಂಥ ಕೆಲಸವನ್ನ ಗ್ರಾಮೀಣ ಭಾಗಗಳಲ್ಲಿ ಎಲ್ಲ ಹೆಣ್ಮಕ್ಕಳನ್ನು ಕೂಡ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಇದು ಒಂದೇ ಮಾಡಿದ್ರೆ ಸಾಲದು. ಇವತ್ತು ನಮ್ಮ ರೈತರನ್ನ, ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ, ನೀರಿನ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.